ಹೈದರಾಬಾದ್ ಅಲ್ಲಿರೋ ಪಾಪ್ಯುಲರ್ DLF ಫುಡ್ ಸ್ಟ್ರೀಟ್ ನ ವಿಸಿಟ್ ಮಾಡಿದ್ದೆ. ಸೇಮ್ ನಮ್ ಬೆಂಗಳೂರಿನ ವಿವಿಪುರಂ ಫುಡ್ ಸ್ಟ್ರೀಟ್ ತರಾನೇ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಸ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಬನ್ನಿ ಕ್ವಿಕ್ ಆಗಿ ನಾನು ಇಲ್ಲಿ ಏನೇನ್ ಟ್ರೈ ಮಾಡಿದೆ ಅಂತ ಹೇಳ್ಬಿಡ್ತೀನಿ. ರವಾ ದೋಸೆ ಜೊತೆ ಸ್ಟಾರ್ಟ್ ಮಾಡಿದ್ ನಾನು ಬಿಸಿ ಬಿಸಿ ಮೈಸೂರು ಬೋಂಡಾನ ತಿಂದೆ. ಅದಾದ್ಮೇಲೆ ನಮ್ ಉತ್ತರ ಕರ್ನಾಟಕ ಸ್ಟೈಲ್ ಮಿರ್ಚಿನ ಟ್ರೈ ಮಾಡಿದೆ. ಮೇಲ್ಗಡೆ ಲೆಮನ್ ಜ್ಯೂಸ್ ಹಾಕೊಟ್ಟಿದ್ರು, ಮಸ್ತ್ ಆಗಿತ್ತು ಅಂತಾನೆ ಹೇಳ್ಬೋದು. ಆಮೇಲೆ ಡಬಲ್ ಎಗ್ ದೋಸೆನ ಟ್ರೈ ಮಾಡಿದೆ, ಸ್ಪೈಸಿಯಾಗಿ ಸಖತ್ತಾಗಿತ್ತು. ಅದಾದ್ಮೇಲೆ ಇಲ್ಲಿನ ಗಪ್ಚುಪ್ ಟ್ರೈ ಮಾಡಿದೆ. ಅದೇ ಕಣ್ರಿ, ನಮ್ ಸೈಡ್ ನಾವು ಗೋಲ್ಗಪ್ಪ ಅಂತೀವಲ್ಲ, ಇವ್ರು ಅದನ್ನೇ ಗಪ್ಚುಪ್ ಅಂತಾರೆ. ಅದಾದ ತಕ್ಷಣನೇ ನಾನ್ ಟ್ರೈ ಮಾಡಿದ್ದು ಆಲೂ ಸಮೋಸೆ, ತುಂಬಾ ಸಖತ್ತಾಗಿತ್ತು. ಅದ್ರ ಜೊತೆ ರಸಮಲೈನ ಕೂಡ ಟ್ರೈ ಮಾಡಿದೆ. ರಸಮಲೈ ಅಂತೂ ಟಾಪ್ ನಾಚ್ ಅಂತಾನೆ ಹೇಳ್ತೀನಿ. ಅದಾದ್ಮೇಲೆ ಏನಾದ್ರು ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಪಾಸ್ತಾನ ಟ್ರೈ ಮಾಡಿದೆ. ಇದು ಕೂಡ ಓಕೆ ಚೆನ್ನಾಗಿತ್ತು. ನೆಕ್ಸ್ಟ್ ನಾನು ವಿಜಯವಾಡ ಫೇಮಸ್ ಮುಂತ ಮಸಾಲಾನ ಟ್ರೈ ಮಾಡಕ್ ಹೋದೆ. ಇಲ್ಲೇ ನೋಡಿ ನನ್ಗಾಗಿದ್ದು ತುಂಬಾ ಡಿಸಪಾಯಿಂಟ್ಮೆಂಟ್. ಟೇಸ್ಟ್ ಅಂತೂ ಖರಾಬ್ ಆಗಿತ್ತು, ಚೆನ್ನಾಗೇ ಇರ್ಲಿಲ್ಲ. ಅದಾದ್ಮೇಲೆ ಕ್ವಿಕ್ ಆಗಿ ಬಾದಾಮ್ ಮಿಲ್ಕ್ ನ ಟ್ರೈ ಮಾಡಿದೆ. ಬಾದಾಮ್ ಮಿಲ್ಕ್ ಜೊತೆ ಇವರು ಕೋವನ್ ಹಾಕೊಟ್ಟಿದ್ರು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಹೋಗಿದ್ದೆ ಗೀ ಕಾರಂ ಇಡ್ಲಿನ ಟ್ರೈ ಮಾಡೋಕೆ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಮತ್ತೆ ಫೈನಲ್ ಟಚ್ ಗೆ ಒಂದು ಸಾಲ್ಟ್ ನಿಂಬು ಸೋಡಾನ ಟ್ರೈ ಮಾಡಿದೆ. ಇದರ ಫುಲ್ ವಿಡಿಯೋ ನೋಡ್ಬೇಕಂದ್ರೆ ವಿಡಿಯೋದ ಲಿಂಕ್ ಬಯೋದಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.